ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮ್ಮ ಚಾನೆಲ್ ತ್ರಿಷ್ಕಾ ರಾಜ್ ಕನ್ನಡ ಬ್ಲಾಗ್ಸ್ಗೆ ಪ್ರೀತಿಯ ಸ್ವಾಗತ. ಊರಲ್ಲಿ ಹೇಗೆ ನೋಡಿ ಅಮೆಜಾನ್, ಫ್ಲಿಪ್ಕಾರ್ಟ್ ಅಂತ ಶಾಪಿಂಗ್ ಆಪ್ಸ್ ಉಂಟು. ಇಲ್ಲಿ ಬಹರೇನಲ್ಲಿ ಟೀಮು ಅಂತ ಒಂದು ಶಾಪಿಂಗ್ ಆಪ್ ಉಂಟು. ಅಲ್ಲಿ ತುಂಬಾ ಕಡಿಮೆ ಪ್ರೈಸ್ಗೆಲ್ಲ ನಮಗೆಲ್ಲ ವಸ್ತುಗಳು ಸಿಗುತ್ತೆ. ಸೊ ನಾನೊಂದು ಕೆಲವೊಂದು ಐಟಮ್ಸ್ ಗಳನ್ನ ಆರ್ಡರ್ ಮಾಡಿದ್ದೇನೆ. ಏನೆಲ್ಲ ಆರ್ಡರ್ ಮಾಡಿದ್ದೇನೆ ಅಂತ ನಾನು ಇವಾಗ ತೋರಿಸ್ತೀನಿ. ನನ್ ಕೀಕಿ ಪಾಪು ಅಂತ ಉಂಟಲ್ಲ, ಪಾರ್ಸೆಲ್ ಬಂದ್ರೆ ಅವಳಿಗೆ ತುಂಬಾನೇ ಖುಷಿ. ಬೇಗ ಹೋಗ್ತಾಳೆ, ಓಡಿ ಹೋಗಿ ಪಾರ್ಸೆಲ್ ತಗೊಳ್ತಾಳೆ. ಇದನ್ನು ಓಪನ್ ಮಾಡ್ಲಿಕ್ಕೆ ತುಂಬಾ ಕಾಯ್ತಾ ಇದ್ಲು. ನಾನು ಸ್ವಲ್ಪ ಹೊತ್ತು ವೇಟ್ ಮಾಡು ಅಂತ ಹೇಳಿದ್ರು ಕೂಡ ಕೇಳಲಿಲ್ಲ. ಫಸ್ಟ್ ಒನ್ ವಿಡಿಯೋಸ್ ಎಲ್ಲ ಮಾಡ್ಲಿಕ್ಕೆ ಒಂದು ಸ್ಟಿಕ್ ತಗೊಂಡಿದ್ದೆ. ಅದು ನೆಕ್ಸ್ಟ್ ನನ್ನ ಕೀಕಿ ಪಾಪುದು ಫೇವ್ರೇಟ್ ಕುರೋಮಿ ಪರ್ಸ್. ಇದಕ್ಕೋಸ್ಕರ ಅವಳು ಪಾರ್ಸೆಲ್ ಓಪನ್ ಮಾಡುವ ಅಂತ ಕಾಯ್ತಾ ಇದ್ಲು. ಇದು ಅವಳಿಗೆ ಕುರೋಮಿ ಅಂತ ಹೊಸ ಕ್ಯಾರೆಕ್ಟರ್. ನಂಗೆ ಸತ್ಯ ಗೊತ್ತಿಲ್ಲ ಕ್ಯಾರೆಕ್ಟರ್ ಹೆಸರೆಲ್ಲ. ನಮ್ ಕಾಲದಲ್ಲೆಲ್ಲ ಪಾಪೈ, ದ ಸೈಲರ್ ಮ್ಯಾನ್ ಅಂತೆ, ಸ್ಕೂಬಿ ಡೂಬಿಡು ಅದೆಲ್ಲ ಇತ್ತು. ಇವಾಗದು ಕ್ಯಾರೆಕ್ಟರ್ಸ್ ಎಲ್ಲ ಕೇಳಿದ್ರೆ ತಲೆ ಟೆನ್ಷನ್ ಆಗುತ್ತೆ. ನೆಕ್ಸ್ಟ್ ಒನ್ ಬ್ಲ್ಯಾಕ್ ಕಲರ್ದು ಹೇರ್ ಬ್ಯಾಂಡ್. ತುಂಬಾ ಸಣ್ಣ ಸಣ್ಣ ಸೈಜ್ ಇದು ಪರವಾಗಿಲ್ಲ, ಕೀಕಿ ಹೇರ್ಗೆ ಇದು ಸೆಟ್ ಆಗುತ್ತೆ. ಆಮೇಲೆ ನಾನು ತಕೊಂಡ್ ಬಂದದ್ದು ಏನು ಓಪನ್ ಮಾಡ್ತಾ ಇದ್ದಾಳೆ ನೋಡುವ. ಓಕೆ, ಇದು ಕೀಕಿಯ ಹೆಸರಿದು ಒಂದು ಸ್ಟಿಕ್ಕರ್ಸ್, ತ್ರಿಷಿಕಾ ಸಾಲಿಯನ್ ಅಂತ ಬರ್ದದ್ದು. ಯಾಕಂದ್ರೆ ನಂಗೆ ಅವಳ ಪೆನ್ಸಿಲ್, ಬ್ಯಾಗ್ ಅದಕ್ಕೆಲ್ಲ ಅಂಟಿಸ್ಲಿಕ್ಕೆ. ನೆಕ್ಸ್ಟ್ ಒಂದು ಮಿರರ್. ನೆಕ್ಸ್ಟ್ ಇದು ಕೋಂಬ್, ಕೀಕಿಗೋಸ್ಕರ ತಂದದ್ದು. ಅವಳದು ಹೇರ್ ಉಂಟಲ್ಲಿ ತುಂಬಾ ಫ್ರಿಜ್ಜಿ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಎಲ್ಲ ಹರ್ತಾ ಇರುತ್ತೆ. ಚಂದ ಮಾಡಿ ಹೇರ್ ಕಟ್ಟಿ ಕಳಿಸುವಂತ. ಇದೊಂದು LED ಲೈಟ್, ತುಂಬಾ ಡಿಫ್ರೆಂಟ್ ಕಲರ್ಸ್, ಒಂದು 4 to 5 ಕಲರ್ಸ್ ಉಂಟು. ನಾನು ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೇನೆ. ಆಮೇಲೆ ನೆಕ್ಸ್ಟ್ ಇದು ಫೋನಿಗೆ ಹೋಲ್ಡರ್. ಬ್ಯಾಕ್ ಸೈಡ್ ಫೋನ್ ಎಲ್ಲ ಬೀಳ್ತಾನೆ ಇರುತ್ತೆ ನನ್ನ ಕೈಯಲ್ಲಿ, ಅದಕ್ಕೋಸ್ಕರ. ಆಮೇಲೆ ಇದು ಕೂಡ ಫೋನ್ ಅನ್ನು ಹೋಲ್ಡ್ ಮಾಡೋದೆ. ಇವಾಗ ಇದು ತುಂಬಾನೇ ಫೇಮಸ್ ಆಗಿ ಉಂಟು ಊರಲ್ಲಿ. ನೆಕ್ಸ್ಟ್ ಇದು ಕೂಡ ಕುರೋಮಿ ವಾಟರ್ ಬಾಟಲ್. ಇದು ಕೂಡ ಕಿಕಿಗೆ ತುಂಬಾ ಇಷ್ಟ. ಅವಳ ಫೇವ್ರೆಟ್ ಕಲರ್ ಯಾವ್ದು ಗೊತ್ತಾ? ಪರ್ಪಲ್. ಕುರೋಮಿ ಅಂತ ಬರ್ದಿದ್ ನೋಡಿ, ತುಂಬಾ ಕ್ಯೂಟ್ ಆಗಿ ಉಂಟು. ನಾನು ಆ ಸ್ಟಿಕ್ಕರ್ಸ್ ಎಲ್ಲ ತಂದಿದ್ದೆ ನೋಡಿ, ತ್ರಿಷಿಕಾ ಸಲಿಯನ್ ಅಂತ. ಆ ಸ್ಟಿಕ್ಕರ್ಸ್ ಅನ್ನೆಲ್ಲ ಈ ಬಾಟಲ್ ಮೇಲೆ, ಈ ಪರ್ಸ್ ಮೇಲೆ ನಾನು ಹಾಕ್ತೀನಿ. ನೆಕ್ಸ್ಟ್ ಪರ್ಚೇಸ್ ನಂದು ಈ ಲೈಟ್. ನಾವು ನೈಟ್ ಟೈಮ್ ಅಲ್ಲಿ ಶೂಟ್ ಮಾಡುವಾಗ ಇದು ತುಂಬಾ ಯೂಸ್ಫುಲ್ ಆಗುತ್ತೆ, ಅದಕ್ಕೋಸ್ಕರ ನಾನು ತಂದದ್ದು. ನೋಡಿ ಪರ್ಸ್ ಎಷ್ಟೊಂದು ಒಳ್ಳೆ ಕ್ವಾಲಿಟಿ ಇತ್ತು. 1 ದಿನಾರ್ 300 ಫಿಲ್ಸಿ ನಾನು ಎಷ್ಟು ಕೊಟ್ಟಿದ್ದು ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 250 rupees to 300 rupees ಇದ್ದಿದ್ದು ಪರ್ಸ್. ಬಟ್ ಚಂದ ಉಂಟು, ಕ್ವಾಲಿಟಿ ಚಂದ ಉಂಟು. 3 ಜಿಪ್ ಇತ್ತು. ನೆಕ್ಸ್ಟ್ ಡೇ ನಾವು ಶಾಪಿಂಗ್ ಅಂತ ಬಂದ್ವಿ. ಯಾಕಂದ್ರೆ ಕೀಕಿಯ ಸ್ಕೂಲ್ ಅಲ್ಲಿ ಕ್ಯಾರೆಕ್ಟರ್ ಡೇ ಅಂತ ಉಂಟು. ಬುಕ್ ಕ್ಯಾರೆಕ್ಟರ್ ಡೇ ಅಂದ್ರೆ ಬುಕ್ ಅಲ್ಲಿರುವ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ತರ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕಿತ್ತು. ನಾನು ಇವಳನ್ನು ಸಿಂಡ್ರೆಲ್ಲಾ ಮಾಡುವ ಅಂತ ಅನ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಕ್ರೌನ್ ಪರ್ಚೇಸ್ ಮಾಡ್ಲಿಕ್ಕೆ ನಾವು ಬಂದದ್ದು ಇಲ್ಲಿಗೆ. ರಮೀಸ್ ಅಂತ ಒಂದು ಬಹರೇನಲ್ಲಿ ಮಾಲ್ ಉಂಟು, ಅಲ್ಲಿಗೆ ನಾವು ಬಂದ್ವಿ. ಬಟ್ ನಂಗೆ ಅಲ್ಲಿ ಸಿಗ್ಲಿಲ್ಲ. ನಂಗೆ ಈ ತರದ್ದು ಹೇರ್ ಬ್ಯಾಂಡ್ ಮತ್ತೆ ಬೋ ಸಿಕ್ತು. ಸೊ ನಾವು ಅಲ್ಲಿ ಸರ್ಚ್ ಮಾಡಿದ ನಂತರ ನಾವು ಮತ್ತೆ ಇನ್ನೊಂದು ಕೆಲವು ಕಡೆ ಶಾಪ್ಗೆಲ್ಲ ತಿರುಗಾಡಿದ್ವಿ. ಆಮೇಲೆ ಲೂಲುಗೆ ಹೋದ್ವಿ, ಅಲ್ಲಿ ಕೂಡ ನಮ್ಗೆ ಕರೆಕ್ಟ್ ಒಂದ್ ಸಿಗ್ಲಿಲ್ಲ. ಆಮೇಲೆ ನಮ್ಮ ಈ ಕಡೆ ಬಂದಾಗ ಇನ್ನೊಂದು ಶಾಪ್ ಸಿಕ್ತು ನಮ್ಗೆ. ಅಲ್ಲಿ 1 to 3 ಎಮಿರೇಟ್ಸ್ ಮಾರ್ಕೆಟ್ ಏನೋ ಇರ್ಬೇಕು, ಅಲ್ಲಿ ನಂಗೆ ಇದು ಕ್ರೌನ್ ಸಿಕ್ತು. ಓಕೆ, ಸ್ವಲ್ಪ ದೊಡ್ಡದಾಗಿ ಕಾಣ್ತಾ ಇತ್ತು, ಬಟ್ ಓಕೆ ಚೆನ್ನಾಗಿತ್ತು. ಕೀಕಿ ಅಂತೂ ತುಂಬಾ ಹ್ಯಾಪಿ ಆಗಿದ್ರು, ಯಾಕಂದ್ರೆ ಅವಳಿಗೆ ಕ್ರೌನ್ ಹಾಕೊಂಡು ತಿರ್ಗಾಡುದಂದ್ರೆ ತುಂಬಾನೇ ಇಷ್ಟ. ಇಲ್ಲ ಪೋದಿ ಅಂಕುಲು ಕರೆಕ್ಟ್ ಮಾಡ್ಬರೋಂಡು ಪಲ್ಲೆ. ನಂಗೆ ಇವಾಗ ಸಿಂಡ್ರೆಲ್ಲದು ಸ್ಟಿಕ್ಕರ್ ಮಾಡ್ಲಿಕ್ಕೆ ಇತ್ತು, ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಹತ್ರ A4 ಶೀಟ್ ಅಲ್ಲಿ ಈ ತರದ್ದೆಲ್ಲ ಸ್ಟಿಕ್ಕರ್ಸ್ ಎಲ್ಲ ತರ್ಲಿಕ್ಕೆ ಹೇಳಿದ್ದೆ. ಪ್ರಿನ್ಸಸ್ ಇದು ಡ್ರೆಸ್ಸಿಗೆ ಡೈರೆಕ್ಟ್ ಆಗಿ ಹಚ್ಚಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂತ ಅದನ್ನ ನಾನು ಫಸ್ಟ್ ಗೆ ನಾನು ಸ್ಟಿಕ್ಕರ್ ಆಗಿ ಕನ್ವರ್ಟ್ ಮಾಡಿದ್ದೆ ಯೂಸಿಂಗ್ ಬಟರ್ ಪೇಪರ್ ಅಂಡ್ ಗಮ್ ಟೇಪ್. ಅನಂತರ ನಾನು ಫ್ಯಾಬ್ರಿಕ್ ಗ್ಲೂ ಅನ್ನು ಯೂಸ್ ಮಾಡಿ ಡ್ರೆಸ್ ಮೇಲೆ ಅಂಟಿಸಿದ್ದೆ. ಆದ್ರೆ ಏನಂದ್ರೆ ಅದು ಅಂಟ್ತಾ ಇರಲಿಲ್ಲ. ಲೇಟರ್ ಆನ್ ನಾನು ಪ್ರತಿಯೊಂದನ್ನು ಸ್ಟಿಚ್ ಮಾಡಿದೆ. ಸೈಡ್ಗೆ ನಾನು ಸ್ಟೋನ್ ಇದ್ದು ನೋಡಿ ವರ್ಕ್ ಸ್ಟಿಚ್ ಮಾಡಿದೆ. ನಾನು ಈ ತರದ್ದು ಒಂದು ಸ್ಟೇಷನರಿ ಅಲ್ಲಿ ಸಿಗುತ್ತೆ ಈ ತರದ್ದೆಲ್ಲ ಸ್ಟಿಕ್ಕರ್ಸ್, ಸ್ಟೋನ್ ಇದು ಸ್ಟಿಕ್ಕರ್ಸ್. ಅದನ್ನು ಕೂಡ ನನ್ನ ಡ್ರೆಸ್ಸಿಗೆ ಸ್ಟಿಚ್ ಮಾಡಿದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹೇಗ್ ಬಂದಿದೆ ಅಂತ ನೀವೇ ಹೇಳಿ ನಂಗೆ. ಅನಂತರ ನಾನು ಕ್ಯಾರೆಕ್ಟರ್ ಹೆಸರು ಸಿಂಡ್ರೆಲ್ಲಾ ಅಂತ ನಾನು ಬೀಡ್ಸ್ ಅನ್ನು ಯೂಸ್ ಮಾಡಿ ನೋಡಿ ಅದನ್ನು ನಾನು ಸ್ಟಿಚ್ ಮಾಡಿದೆ. ಅದರಲ್ಲಿ ಈ ಒಂದು ಸ್ವಲ್ಪ ಮಿಸ್ ಆಯ್ತು ನಾನು ಸಿಂಡ್ರೆಲ್ಲಾ ಅಂತ ಹೆಸರು ಬರೆಯುವಾಗ. ಬಟ್ ಪರವಾಗಿಲ್ಲ, ಓದುವವರಿಗೆ ಗೊತ್ತಾಗುದಿಲ್ಲ ಕ್ವಿಕ್ ಆಗಿ. ನೋಡಿ ನನ್ ಸಿಂಡ್ರೆಲ್ಲಾ ಪ್ರಿನ್ಸೆಸ್ ರೆಡಿ ಆಗಿದ್ದಾರೆ. ತುಂಬಾನೇ ಹ್ಯಾಪಿ ಆಗಿದ್ಲು ಆ ಕ್ರೌನ್ ಹಾಕೊಂಡು ಹೋಗ್ಲಿಕ್ಕೆ. ಇದು ಫ್ರೈಡೆ ರೆಕಾರ್ಡ್ ಮಾಡಿದ್ದು. ಫ್ರೈಡೆ ನಮ್ಮ ಊರ್ನವರದು ಅಂದ್ರೆ ಕುಂದಾಪುರ್ ಸೈಡ್ ನವರದು ಒಂದು ಸೀಮಂತ ಫಂಕ್ಷನ್ ಉಂಟು. ನಮ್ ಮಂಗಳೂರು ಸೈಡ್ ಎಲ್ಲ ನಾವು ಹೇಳುದು ಬಾಯ್ಕೆ ಫಂಕ್ಷನ್ ಅಂತ. ನಾನ್ ಬ್ಯಾರಿನಲ್ಲಿ ಉಂಟು ನೋಡಿ, ಇಷ್ಟೊಂದು ವರ್ಷ ಇದ್ರು ಕೂಡ ಒಂದು ಕೂಡ ಬಾಯ್ಕೆ ಫಂಕ್ಷನ್ಗೆ ಅಟೆಂಡ್ ಆಗ್ಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಅಟೆಂಡ್ ಆಗೋದು. ನಾವು ಕೂಡ ಉಂಟಲ್ಲ ಅಟೆಂಡ್ ಆಗ್ಲಿಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ವಿ. ನನ್ ಪಾಪು ನೋಡಿ ಎಷ್ಟೊಂದು ಕ್ಯೂಟ್ ಆಗಿ ರೆಡಿ ಆಗಿದ್ದಾರೆ. ನನ್ ಪಾಪು ಜಸ್ಟ್ ವೇಟ್ ಮಾಡ್ತಾ ಇದ್ದು ಅವಳ ಫ್ರೆಂಡ್ಸ್ಗೋಸ್ಕರ ಯಾವಾಗ ಬರ್ತಾರೆ ಅಂತ.
ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದ್ರೆ ನಮ್ಗೆ ಮಂಗಳೂರು ಮಲ್ಲಿಗೆ ಕೂಡ ಸಿಕ್ತು. ತುಂಬಾನೇ ಒಳ್ಳೆ ರೀತಿಯಲ್ಲಿ ಫಂಕ್ಷನ್ ನಡೀತು. ಯಮ್ಮಿ ಯಮ್ಮಿ ಊಟ ಕೂಡ ಇತ್ತು. ಮಾಮ್ ಟು ಬಿ ಅಂತೂ ತುಂಬಾನೇ ಸಖತ್ತಾಗಿ ಕಾಣ್ತಾ ಇದ್ರು. ಬ್ಯಾರಿನಲ್ಲಿ ಇನ್ನು ಯಾರಾದ್ರೂ ಈ ತರದ ಫಂಕ್ಷನ್ ಮಾಡಿದ್ರೆ ನಮ್ಮನ್ನು ಕೂಡ ಇನ್ವೈಟ್ ಮಾಡಿ ಆಯ್ತಾ. ನಿಮ್ಗೆ ನನ್ನ ಇನ್ಸ್ಟಾಗ್ರಾಮ್ ಇದೆ, ಅಕೌಂಟ್ ಕೂಡ ಗೊತ್ತುಂಟು. ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರು ಕೂಡ ಪರವಾಗಿಲ್ಲ, ನಾವಂತೂ ಬರ್ಲಿಕ್ಕೆ ರೆಡಿ ಇದ್ದೇವೆ. ಫೈನಲಿ ಫಂಕ್ಷನ್ ಎಲ್ಲ ಆಯ್ತು. ನಾವಂತೂ ತುಂಬಾ ಟಯರ್ಡ್ ಆಗಿದ್ವಿ. ನೆಕ್ಸ್ಟ್ ದಿವಸ ಇನ್ನೊಂದು ಇವಾಗ ಫ್ಲವರ್ಸ್ ಡೇ ಅಂತ ಏನೋ ಬರ್ತಾ ಉಂಟು, ಅದಕ್ಕೆ ರೆಡಿ ಆಗ್ಬೇಕು. ಅದಕ್ಕೋಸ್ಕರ ಎಲ್ಲ ಸಾಮಾನೆಲ್ಲ ತರಬೇಕು. ಅದಕ್ಕೆ ನಾನು ಕೀಕಿ ಹತ್ರ ಹೇಳ್ತಾ ಇದ್ದೆ, ಇವಾಗ ಹೋಗುವನ ಈವ್ನಿಂಗ್ ಅಂತ. ಅದಕ್ಕೆ ಅವಳು ಹೇಳ್ತಾ ಇದ್ಲು, ಇವಾಗ ಬೇಡ ಮಮ್ಮ, ತುಂಬಾ ಟಯರ್ಡ್ ಆಗಿದ್ದೇನೆ, ನಾವು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಆಮೇಲೆ ನಾವು ಹೋಗುವ ಅಂತ. ನೀವೇ ನೋಡ್ಬೋದು ಅವಳ ಫೇಸ್ ಅಲ್ಲಿ ಎಷ್ಟೊಂದು ಟಯರ್ಡ್ ಆಗಿ ಕಾಣ್ತಾ ಇದ್ದಾಳೆ ಅಂತ. ಹೋಗುವಾಗ ತುಂಬಾ ಗ್ಲೋ ಅಲ್ಲಿದ್ರು, ಇವಾಗ ಗ್ಲೋ ಎಲ್ಲ ಆಫ್ ಆಗಿದೆ. ಇವಾಗ ಸಾಯಂಕಾಲ ಆಯ್ತು. ನಾನು ಮತ್ತೆ ಕೀಕಿ ಮತ್ತೆ ನನ್ನ ಹಸ್ಬೆಂಡ್ ಯಬಲಾಶ್ ಅಂತ ಒಂದು ಬಹರೇನ್ ಅಲ್ಲಿ ಒಂದು ಮಾಲ್ ಉಂಟು, ಮೊಹರಕಲ್ಲಿ. ನಾವು ಅಲ್ಲಿಗೆ ಹೋದ್ವಿ. ತುಂಬಾನೇ ರಶ್. ಕಾರ್ ಪಾರ್ಕಿಂಗ್ ಅಲ್ಲಿ ಉಂಟಲ್ಲ, ಪಾರ್ಕಿಂಗ್ ಗೆ ಜಾಗವೇ ಇರ್ಲಿಲ್ಲ. ಹೇಗೋ ಒಂದು ಜಾಗ ಸಿಕ್ತು. ಅಲ್ಲಿ ನಾನು ಹೋದದ್ದು ಆಕ್ಚುಲಿ ನನ್ಗೆ ನನ್ನ ಪಾಪು ಅನ್ನುಂಟಲ್ಲ ಪವರ್ ಡೇಗೆ ಸನ್ಫ್ಲವರ್ ತರ ರೆಡಿ ಮಾಡಿಕ್ಲಿಕ್ಕೆ ಉಂಟು. ಅದಕ್ಕೋಸ್ಕರ ನಾನು ಸನ್ಫ್ಲವರ್ಸ್ ಅನ್ನು ಹುಡ್ಕೊಂಡು ಹೋದದ್ದು. ಪ್ಲಾಸ್ಟಿಕ್ ಇದು, ಇಲ್ಲಿ ಒರಿಜಿನಲ್ ಕೂಡ ಸಿಗುತ್ತೆ, ಆದ್ರೆ ಒರಿಜಿನಲ್ ಬೇಡ, ಅದು ಬಾಡಿ ಹೋಗುತ್ತಲ್ಲ, ಅದಕ್ಕೋಸ್ಕರ. What is that? Right. Oh my god. ಅಂದೆ ಬಂಗಾರ ಅಂದಿನ ಸ್ಟಿಚ್ ಬ್ಯಾಗ್ ಇತ್ತನದೆ ಅವು ಉಂಟು. ಅವೇನ್ ಫಸ್ಟ್ ಯೂಸ್ ಮಾಡ್ಲೇವೆ ದೀಲೇವೇನು ಉಂಟೆ ಅಲ್ಲಿ ನಾನು ಹುಡುಕಿದೆ, ಬಟ್ ನಂಗೆ ಸಿಗ್ಲಿಲ್ಲ. ಈ ತರದ್ದೆಲ್ಲ ಪಾಟ್ ಅಲ್ಲಿ ಎಲ್ಲ ಇತ್ತು ಸನ್ಫ್ಲವರ್. ಫೈನಲಿ ನಾವು ಲೂಲುಗೆ ಬಂದ್ವಿ. ಲೂಲು ಅಲ್ಲಿ ಆದ್ರೂ ನಾವು ಚೆಕ್ ಮಾಡುವಂತ, ಲೂಲು ಅಲ್ಲಿ ಕೂಡ ಇರ್ಲಿಲ್ಲ. ನೆಕ್ಸ್ಟ್ ನನ್ನ ಫೈನಲ್ ಸರ್ಚ್ ನಂಗೆ ಸಿಕ್ಕಿದ್ದು ಡೈಸೋ ಅಂತ ಒಂದು ಇಲ್ಲಿ ಶಾಪ್ ಉಂಟು. ಲೂಲು ದಾನಮಾಲ್ ಲೂಲಿನ ಪಕ್ಕದಲ್ಲಿ ಇರೋದು ಆ ಶಾಪ್. ಅಲ್ಲಿಂದ ನಾನು ಈ ತರದ್ದೊಂದು ಸನ್ಫ್ಲವರ್ ತಂದೆ. ಆಮೇಲೆ ನಾನು ಅವಳದು ಡ್ರೆಸ್ಗೆಲ್ಲ ಡೆಕೋರೇಟ್ ಮಾಡ್ಕೊಂಡು ಕೂತೆ. ನಂಗೆ ಈ ತರ ಎಲ್ಲ ಮಾಡೋದಂದ್ರೆ ತುಂಬಾನೇ ಇಷ್ಟ. ಡಿಸೈನಿಂಗ್, ಕ್ರಿಯೇಟಿವಿಟಿ ಎಲ್ಲ ಮಾಡೋದು ಡ್ರೆಸ್ ಮೇಲೆ, ಈ ತರ ಎಲ್ಲ ಇಷ್ಟ. ನಿಮ್ಗೆ ಇಷ್ಟ ಆದ್ರೆ ನಂಗೆ ತಿಳಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಗಾಗಿದೆ ಅಂತ. ಅವಳ ಕಂಪ್ಲೀಟ್ ಲುಕ್ ಅನ್ನು ಕೂಡ ನಾನು ಹಾಕಿದ್ದೇನೆ ಎಂಡ್ ಆಫ್ ದ ವಿಡಿಯೋ, ಅದನ್ನು ಕೂಡ ನೋಡಿ. ಒಂದು ವೇಳೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನನ್ನ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ. ಯಾಕೆಂದ್ರೆ ನಂಗೆ ಸಬ್ಸ್ಕ್ರೈಬರ್ ಕೌಂಟ್ ಇನ್ಕ್ರೀಸ್ ಆಗ್ತಾ ಉಂಟು, ನಂಗೆ ವ್ಯೂಸ್ ಕೂಡ ಇನ್ಕ್ರೀಸ್ ಆಗ್ಬೇಕಂತ ನನ್ ತುಂಬಾ ಆಸೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾನೇ ಬೇಕು. ಈ ನಿಮ್ಮ ಪ್ರೀತಿಯ ಕನ್ನಡತಿಯನ್ನು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೇನೆ. ನೋಡಿ, ಇದು ಫೈನಲ್ ಔಟ್ಪುಟ್. ನಾನು 2 ಸನ್ಫ್ಲವರ್ಸ್ ನ ಡ್ರೆಸ್ಗೆ ಹಾಕಿದೆ. ಒಂದು ಸನ್ಫ್ಲವರ್ ನಾನು ಸ್ಕರ್ಟ್ಗೆ, ಆಮೇಲೆ ನಾನು ಬಟರ್ಫ್ಲೈ ಕೂಡ ನಾನು ಸ್ಟಿಚ್ ಮಾಡಿದ್ದು, ಅದು ಬೀಡ್ಸ್ ಯೂಸ್ ಮಾಡಿ. ಆಮೇಲೆ ಸ್ಮಾಲ್ ಸ್ಟೋನ್ಸ್ ಅನ್ನು ನಾನು ಅದು ಗ್ಲೂ ಇಂದ ನಾನು ಸ್ಟಿಕ್ ಮಾಡಿ. ನೋಡಿ, ನಮ್ಮ ಸನ್ಫ್ಲವರ್ ಕ್ಯೂಟ್ ಲಿಟಲ್ ಪ್ರಿನ್ಸೆಸ್ ಅನ್ನು ಹೇಗೆ ಕಾಣಿಸ್ತಾ ಇದ್ದಾಳೆ. ವಿಡಿಯೋನ ಫುಲ್ ಆಗಿ ವಾಚ್ ಮಾಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ ಯು. ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಭೇಟಿ ಆಗ್ತೇನೆ ಮತ್ತೊಂದು ವಿಡಿಯೋದಲ್ಲಿ.